ಪ್ರತಿಷ್ಠಿತ ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾದ ಶರಣಬಸವೇಶ್ವರ ಸಂಸ್ಥಾನದ ಚೇರ್ಪರ್ಸನ್ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಗೋದುತಾಯಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಿಳಾ ವಿದ್ಯಾಲಯ ಹಾಗೂ ಗೋದುತಾಯಿ ಬಿಎಡ್ ಮಹಿಳಾ ಕಾಲೇಜು ಸಹಯೋಗದಲ್ಲಿ ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಬಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ವಿಲಾಸವತಿ ಖೂಬಾ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಪ್ರಾಧ್ಯಾಪಕರಾದ ಡಾಕ್ಟರ್ ಪರಿಮಳ ಅಂಬೇಕರ್ ಅವರು ಶರಣಬಸವೇಶ್ವರ ಸಂಸ್ಥಾನದ ಶಿಕ್ಷಣ ಸೇವೆ ಹಾಗೂ ಸಮಾಜ ಸೇವೆಯ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಇದೊಂದು ಬಹಳ ನನಗನಿಸಿದ ಮಟ್ಟಿಗೆ ಒಂದು ಐತಿಹಾಸಿಕ ಘಟನೆ ಅಂತ ಅನ್ನಿಸ್ತದೆ. ಇತಿಹಾಸದಲ್ಲಿಯೇ ನಡೆಯಲಾರದಂತಹ ಘಟನೆಗಳು. ಅಕ್ಕ ಮಹಾದೇವಿ ಬಂದು ಅನುಭವ ಮಂಟಕ್ಕೆ ಪ್ರವೇಶ ಪಡೆದ ಮೇಲೆ ಆದಂತಹ ಒಂದು ದಿವ್ಯ ತೇಜಸ್ಸಿನ ಅನುಭವ ನನಗನಿಸ್ತದೆ ಇಂದು ಇಲ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕಲಿತು ಔಪಚಾರಿಕವಾಗಿ ಅಲ್ಲ, ಬಹಳ ಆತ್ಮೀಯವಾಗಿ, ಬಹಳ ಪ್ರೀತಿಯಿಂದ, ಬಹಳ ಗೌರವ ಹಾಗೂ ಭಕ್ತಿಯಿಂದ ನಾವು ದಾಕ್ಷಾಯಣಿ ಅವ್ವಾಜಿಯವರನ್ನು ಸನ್ಮಾನಿಸಿದ್ದೇವೆ. ಈ ಸನ್ಮಾನ ಮೀರಾಬಾಯಿಗೆ ಸಿಕ್ಕಂತಹ ಸನ್ಮಾನ ಅಂತ ನನಗನ್ನಿಸ್ತದೆ. ಇತಿಹಾಸ ಮೀರಾಬಾಯಿಯನ್ನು ನೆನೆಸ್ತದಲ್ಲ, ಆಕೆ ಕೂಡ ತನ್ನ ಜೀವನದ ಎಲ್ಲ ಸಂಘರ್ಷವನ್ನು ಪಡೆದುಕೊಂಡು ಸಂಘರ್ಷದೊಂದಿಗೆ ಕೃಷ್ಣನನ್ನು ಪಡೆಯುವ ಒಂದು ಆಧ್ಯಾತ್ಮಿಕ ನೆಲೆಗೆ ಆಕೆ ಮುಟ್ತಾಳೆ. ಆಕೆಗೆ ದೊರೆತಂತಹ ಸನ್ಮಾನ ಇತಿಹಾಸ ನೆನೆಸುವಂತಹ ಸನ್ಮಾನ ಅಂತ ನನಗನ್ನಿಸ್ತದೆ. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಿಲ್ಲುವಂತಹ ಮಾತು, ಬುದ್ಧನ ಹೆಂಡತಿ ಯಶೋಧರಾಕ್ಕೆ ಸಿಕ್ಕಂಥ ಇತಿಹಾಸ ಕೂಡ ಸನ್ಮಾನ ಇಲ್ಲಿ ನಾವು ನೆನೆಸ್ತೇವೆ. ಯಶೋಧರ ಅಡ್ಡಾಗಿದ್ದರೆ ಬುದ್ಧನಿಗೆ ಮೋಕ್ಷ ಸಿಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬುದ್ಧನ ಹೆಂಡತಿ ಯಶೋಧರ ಏನು ತನ್ನ ವ್ಯಕ್ತಿತ್ವವನ್ನು ಅಲ್ಲಿ ನೀರು ಎರಿತಾಳೆ. ಅಂತಹ ಸನ್ಮಾನ, ಆ ಮಹಿಳಾ ಶಕ್ತಿಗೆ ಸಿಗುವಂತಹ ಸನ್ಮಾನ ಇಲ್ಲಿ ದಾಕ್ಷಾಯಣಿ ಅವ್ವಾಜಿ ಅವರಿಗೆ ಸಿಕ್ಕಿದೆ ಅಂತ ನನಗನ್ನಿಸ್ತದೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶರಣಬಸವೇಶ್ವರ ಸಂಸ್ಥಾನದ ಚೇರ್ಪರ್ಸನ್ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ಸನ್ಮಾನಿಸಿ ಗೌರವಿಸಿದ ಗಣ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಿಳಾ ವಿದ್ಯಾಲಯ ಮತ್ತು ಗೋದುತಾಯಿ ಬಿಎಡ್ ಮಹಿಳಾ ವಿದ್ಯಾಲಯ ಸಂಯೋಗದೊಂದಿಗೆ ನನಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ತಾವು ತೋರಿಸಿದ ಪ್ರೀತಿ, ಆತ್ಮೀಯತೆ, ವಿಶ್ವಾಸ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಪ್ರಶಸ್ತಿ ನನಗೆ ಸಿಕ್ಕಿದೆ, ಈ ಪ್ರಶಸ್ತಿ ನಿಮ್ಮೆಲ್ಲರಿಗೆ ಸಿಕ್ಕಿದೆ ಅಂತ ನನಗನ್ನಿಸ್ತಾ ಇದೆ. ನೀವೆಲ್ಲರೂ ಎಲ್ಲ ಹಿರಿಯ ಗುರುಗಳೂ ಬಂದಿದ್ದಾರೆ, ನಮ್ಗೆ ಈಗಿನ ಗುರುಗಳು, ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಒಂದು ಕಲ್ಲಿಟ್ಟು ಈ ಪ್ರಶಸ್ತಿಗೆ ಒಂದು ದೊಡ್ಡವಾದ ರೂಪ ಬಂದಿದ್ದಕ್ಕೆ ಅನ್ನಕ್ಕೆ ನೀವೇ ಎಲ್ಲರೂ ಕಾರಣ. ಈ ಪ್ರಶಸ್ತಿ ನಿಮಗೆ ಸಲ್ಲಬೇಕಂತ ಹೇಳಿ ನಾ ಹೇಳ್ತೇನೆ. ಈ ಸನ್ಮಾನ ಕೂಡ ನಿಮ್ಮೆಲ್ಲರಿಗೆ ಸಲ್ಲುತ್ತದಂತ ನಾ ಹೇಳ್ಬೋದು.
ನನಗೆ ಡಾಕ್ಟರ್ ಖೂಬಾ ಅವರು ಅಕ್ಕ ಮಾದೇವಿ ಸಮ್ಮೇಳನಕ್ಕೆ ಅಧ್ಯಕ್ಷರ ಮಾಡಿ ಮೊದಲನೇ ಹೆಜ್ಜೆ ಇಡಲು ಸಮಾಜದಲ್ಲಿ ಹೆಜ್ಜೆ ಇಡಲು ಕಲಿಸಿದ್ರು ಅವರು. ಅವತ್ತು ನಿಮ್ಮ ಅಪ್ಪಾಜಿಯವರು ಪ್ರೋತ್ಸಾಹಿಸಿ, ನನ್ನ ಯಜಮಾನರು ಪ್ರೋತ್ಸಾಹಿಸಿ ಈ ಸಮ್ಮೇಳನಕ್ಕೆ ಕಳಿಸ್ಕೊಟ್ರು. ಹಿರಿಯರಾದ ಡಾಕ್ಟರ್ ಖೂಬಾ ಅವರು ಪ್ರಶಸ್ತಿ ಕೊಟ್ಟು ನನಗೆ ಪ್ರೋತ್ಸಾಹಿಸಿ ಒಳ್ಳೆ ಕಾಯಕ ಮಾಡಿದ್ದೀರಿ, ಮುಂದೆ ನಡೀರಿ ಅಂತ ಹೇಳಿ ನನಗೆ ಹುರಿದುಂಬಿಸಿ ಬೆಂಬಲಿಸಿದ್ದಕ್ಕೆ ಅವರಿಗೆ ಮೊದಲಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಅವರು ಮನೆಯಲ್ಲಿರುವ ಶಕ್ತಿಯನ್ನು ಗುರುತಿಸಿ ಅವರಿಗೆ ಹೊರದುಂಬಿಸಿ ಒಂದು ಸ್ತ್ರೀ ಶಕ್ತಿಯನ್ನೇ ಅವರು ಕೂಡ ಹಾಕ್ತಾ ಇದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ನಮ್ಮ ಕಡೆಯಿಂದ ತಟ್ಟಬೇಕು. ಅವರಿಗೆ ಈ ಮನೆತನದ ಬಗ್ಗೆ ಅವರಿಗೆ ಭಾಳ ಗೌರವ ಇದೆ, ಭಕ್ತಿ ಇದೆ. ಅದಕ್ಕೆ ನಮಗೆ ಇಷ್ಟೆಲ್ಲ ಧೈರ್ಯ ತುಂಬ್ತಾ ಇದ್ದಾರೆ. ನನಗೆ ಯಾವಾಗಲೂ ಇಷ್ಟು ಆರಾಮಿರಲಿಲ್ಲೂ ಬಂದು ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ಯಾರ. ಅವರಿಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಧನ್ಯವಾದ ಅರ್ಪಿಸ್ತೇನೆ ನಾವು ಅವರಿಗೆ. ಹಾಗೆ ಮಹಾಮನೆಯ ಮಾತಾಯರಾದ ಗಂಗಮ್ಮಾಯಿ ಅವ್ವವರು, ಪಂಚಮತಾಯಿ ಅವ್ವವರು, ಗೋದುತಾಯಿ ಅವ್ವವರು, ಕೋಮಲಾತಾಯಿ ಅವ್ವವರು, ನನ್ನ ತಾಯಿ ಚನ್ನಬಸಮ್ಮ ಅವ್ವವರ ಆಶೀರ್ವಾದದಿಂದ ಈ ದಾರಿ ನಡೆಯುತ್ತಿದ್ದೇನೆ. ಇದರ ಹಾಗೆ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪ ಅವರ ಆಶೀರ್ವಾದ, ನನ್ನ ಯಜಮಾನರ ಮಾರ್ಗದರ್ಶನ, ಚಿರಂಜೀವಿ ದೊಡ್ಡಪ್ಪ ಅವರ ಪ್ರೀತಿ ನನಗೆ ದಾರಿ ನಡೆಸ್ತಾ ಇದೆ. ನಾನು ಭಕ್ತಿಯಿಂದ ಶಕ್ತಿ ಕಂಡವಳು. ನಾನು ಶರಣಬಸವೇಶ್ವರ ಕೃಪಾ ದೃಷ್ಟಿ ನನ್ನ ಮೇಲಿದೆ ಅಂತ ನನಗನ್ನಿಸ್ತಾ ಇದೆ. ಹಿರಿಯರು ಮತ್ತು ಗುರುರೊಂದರು ನೋಡಿ, ಈಗೇನು ಹಿರಿಯರು ಗುರುರೊಂದರು ಬಂದಾರ ಅವ್ರಿಗೆ ನೋಡ್ಕೊಳ್ಳೆ ನನಗೆ ಅಪ್ಪ ಅವ್ರ ಶಿಕ್ಷಣದ ಸುಗಂಧ ವಾಸನೆ ಬಂದಂಗೆ ಆಯಿತು. ನಿಮಗೆಲ್ಲ ನೋಡಿ ನಂಗೆ ಭಾಳ ಆನಂದ ಆಯಿತು. ಅಪ್ಪ ಅವ್ರು ನಿಂಬಲ್ಗೆ ಎಲ್ಲರಲ್ಲಿ ನಂಗೆ ಅಪ್ಪ ಅವ್ರು ಕಂಡ್ರು, ನನಗದು ಭಾಳ ಆನಂದ ಇದೆ. ಅಪ್ಪ ಅವ್ರು ಇವತ್ತು ನೀವೆಲ್ಲ ಎಷ್ಟು ಖುಷಿ, ಪ್ರೀತಿ, ವಿಶ್ವಾಸ ಎಲ್ಲರೂ ತೋರಿಸ್ತಾ ಇದ್ದಾರೆ. ಅಪ್ಪ ಅವ್ರು ನನಗೆ ಈಗೇನು ಅಪ್ಪ ಅವ್ರದಿಂದ ನನಗೆ ಡಾಕ್ಟರೇಟ್ ಸಿಕ್ಕಿದೆ. ಈ ಡಾಕ್ಟರೇಟ್ ಸಿಕ್ಕಿದಕ್ಕಿಂತ ಅಪ್ಪ ಅವ್ರು ನನಗೆ ಏನು ಕೊಟ್ಟಾರ ಅಂದ್ರೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಭಕ್ತಿ ಏನು ಕೊಟ್ಟಾರ ಇವತ್ತು ಅಪ್ಪವ್ರು ನಿಮ್ಮೆಲ್ಲರಿಗೂ ನನಗೆ ಕೊಟ್ಟಾರ ಅಂತ ಹೇಳಿ ನಂಗೆ ಡಾಕ್ಟರೇಟ್ ಸಿಕ್ಕಿದಕ್ಕಿಂತ ನಿಮ್ದೆಲ್ಲ ಪ್ರೀತಿ ವಿಶ್ವಾಸ ನೋಡಿದ್ದು ಭಾಳ ಆನಂದ ಆಗಿದೆ. ಅವ್ವ ಅನ್ನೋ ಏನು ಶಬ್ದ ಪ್ರಶಸ್ತಿ ನನಗೆ ಕೊಟ್ಟಿರಿ, ಅದೇ ಎಲ್ಲಕ್ಕಿಂತ ದೊಡ್ಡ ಪ್ರಶಸ್ತಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಇವತ್ತು. ಯತ್ರ ನಾರ್ಯನ್ಸ್ತು ಪೂಜ್ಯತೆ ರಮಲ್ತೆ ತತ್ರ ದೇವತಾ, ಅಂದರೆ ಎಲ್ಲಿ ಸ್ತ್ರೀಯರನ್ನು ಗೌರವಿಸುತ್ತಾರೋ ಅಲ್ಲಿ ದೈವತ್ವ ಅರಳುತ್ತದೆ. ಉದಾಹರಣೆಗೆ ನಮ್ಮ ಶರಣಬಸವೇಶ್ವರ ಸಂಘ ಸಂಸ್ಥೆಯಲ್ಲಿ ತೆಗೆದುಕೊಳ್ಳಿ. ಇಲ್ಲಿ ಸ್ತ್ರೀ ಸಬಲೀಕರಣ ದೊಡ್ಡಪ್ಪ ಅವರ ನೆಟ್ಟ ಸಸಿಯನ್ನು ನಿಮ್ಮ ಅಪ್ಪಾಜಿಯವರು ಗೋದುತಾಯಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಹೆಮ್ಮರವಾಗಿ ಬೆಳೆಸಿದ್ದಾರೆ. ಇಲ್ಲಿ ಓದುವ ಮಕ್ಕಳಿಗೆ ಸುರಕ್ಷತೆ ಇದೆ, ಒಳ್ಳೆ ಗುಣಮಟ್ಟದ ಶಿಕ್ಷಣ ಇದೆ ಮತ್ತು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಜೊತೆ ಒಳ್ಳೆಯ ಸಂಸ್ಕಾರವೂ ಇಲ್ಲಿದೆ. ಈ ಮರ್ಯಾದೆ ನಮ್ಮ ಶರಣಬಸವೇಶ್ವರ ಸಂಸ್ಥೆಯಲ್ಲೇ ಕಾಣಿಸುತ್ತದೆ. ಅದಕ್ಕೆ ಇವತ್ತು ಶರಣಬಸವೇಶ್ವರ ಸಂಸ್ಥೆಯು ಹೆಜ್ಜೆಜ್ಜೆಗೆ ಬೆಳೆಯುತ್ತಾ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇಲ್ಲಿ ಸರಸ್ವತಿಯು ನಿವಾಸ ಇದೆ, ಲಕ್ಷ್ಮೀ ನಿವಾಸ ಇದೆ, ಅದರ ಜೊತೆ ಅನ್ನಪೂರ್ಣೆಯು ನಿವಾಸ ಇದೆ ಅಂತ ಮತ್ತು ಶರಣರ ಕೃಪೆಯಿಂದ ಇಲ್ಲಿ ಓದಿದವರು ಎಲ್ಲರ ಜೀವನನೂ ಬಹಳ ಪ್ರಬುದ್ಧವಾಗಿ ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ. ಅದೇ ಶರಣರ ಆಶೀರ್ವಾದ ಅಂತ ಹೇಳಲು ನನಗೆ ಹೆಮ್ಮೆ ಅನಿಸುತ್ತದೆ. ಸ್ತ್ರೀ ನಿಸರ್ಗ ಸೃಷ್ಟಿಯ ಸಂಕೇತ. ಸಮಾರಂಭದಲ್ಲಿ ಭಾಗಿಯಾದ ಗಣ್ಯರು ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾದ ಶರಣಬಸವೇಶ್ವರ ಸಂಸ್ಥಾನದ ಚೇರ್ಪರ್ಸನ್ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರಿಗೆ ಸನ್ಮಾನಿಸಿ ಗೌರವಿಸಿದರು.
ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ವಹಿಸಿಕೊಂಡಿದ್ದರು. ಕುಲಸಚಿವರಾದ ಅನಿಲ್ ಕುಮಾರ್ ಬಿಡವೆ, ಡೀನರಾದ ಡಾಕ್ಟರ್ ಲಕ್ಷ್ಮೀ ಮಾಕ್ಕ, ಸಂಸ್ಥೆಯ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.